ಸಾರಥಿ ಅತಿ ಜಾಗೃತಿ ತಮ್ಮ ಹೆಚ್ಚಾಗಲಿ ಬಾಬುಗೆ ಯಾರು ಅಘೋರ ದನಿಯಿಂದ ಕಲಿತಿರುವರು ಸ್ನಾನ ಮಾಡುವ ಸಮಯದಲ್ಲಿ ದಯ ಎಂಬ ಧರ್ಮದ ಮೂಲವು ತೋರುವೆ. ನಮಃ ಮುನಿ ಪೂಜರಿ. ಪೂಜರಿ, ರಾಜಕುಮಾರಿ, ಆ ಪತ್ರದಲ್ಲಿ ಸಿಲುಕಿದೆ ನನ್ನ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ತಾವು ಯಾರು? ತಮ್ಮ ಹೆಸರೇನು? ತಾವು ಇಲ್ಲಿ ಬರಲು ಕಾರಣವೇನು? ಮುನಿ ಪೂಜರೆ, ತಿಳಿಸ್ತೀನಿ ಮೇಚರ್ಯ. ರಾಜಕುಮಾರಿ, ಪೂಜರೆ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ರಾಜಕುಮಾರಿ, ದೇವ, ನಾನು ದಾರಂದರೆ ನೀವು ದಾರು. ರಿಪುಗಳನ್ನು ಪುಂಡರಿಸಲು ಶಿಕ್ಷಿಸುವ ಸಮದಗ್ನಿ ಎಂಬ ಮುನಿವರ ಕಡುಗಲಿದ್ದೀರ. ನಾನಾ ಸಂಧ್ಯಾ ವಂದನೆ ಮಾಡುವ ಕಾರಣ ಈ ಫಲಪ್ರಭಾವನೆಗೆ ಬಂದಿರುವೆನು. ನೀನು ದಾರು, ನಿನ್ನ ಹೆಸರೇನು ಚಂದದಿಂದ ಬೇಡು ಜಡ ಜಗತ್ತಿ, ನೀನು ಓರ್ವ ನದಿ ಏತಕ್ಕೆ ಬಂದೆ? ಪೂಜರೆ, ರಾಜಕುಮಾರಿ, ನನ್ನನ್ನು ದಾರಿಯಿಂದ ಕೇಳಿದರ? ಹೌದು ರಾಜಕುಮಾರಿ, ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ನಿನ್ನಯ ವಿಷಯವ ಹೇಳುವೆನು. ಮನಸ್ಸಿನ ಮರ್ಮವ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ನಿನ್ನಯ ವಿಷಯವ ಹೇಳುವೆನು. ಮನಸ್ಸಿನ ಮರ್ಮವ ತಿಳಿಸುವೆನು. ಜಮದಗ್ನಿ, 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 ಓ ಜಮದಗ್ನಿ.
ನಿಮಗೆ ನಾ ಶರಣಾದೆನು. ಎಣ್ಣೆಯ ವಿಷಯವ ಕೇಳುವೆನು, ಮನಸ್ಸಿನ ಮಾರ್ಗವ ತಿಳಿದುವೆನು. ಜಮದಾಗ್ನಿ, ಓ ಜಮದಾಗ್ನಿ, ಜಮದಾಗ್ನಿ, ಓ ಜಮದಾಗ್ನಿ. ಪೂಜಾರಿ, ನಾನು ದಾರೆಂದರೆ ನೀನು ದಾರು ಕಾಶ್ಮೀರ ಅರಸನ ಮಗಳು ಏನ ಹೆಸರು ರೇಣುಕಾ ಎಂದು ಕರೆಯೋಳು. ಈ ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದಾಗ ಮುಸಳೆ ಬಾಯಿಂದ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ಆದ ಕಾರಣ ತಾವು ನಮ್ಮ ಅರಮನೆಗೆ ಬರಬೇಕೆಂದು ಬೇಡಿಕೊಳ್ಳುವೆ. ದೇವಾ ದೀನ ಬಾಂಧವ. ಆಹೋ ರೇಣುಕಾ, ನಿನ್ನ ಆಪೇಕ್ಷೆಯಂತೆ ನಿಮ್ಮ ಅರಮಂದಿರಕ್ಕೆ ಹೋಗೋಣ. ನಡಿ ನಡಿ ರೇಣುಕಾ, ನಿನ್ನ ಮನೆಯನ್ನು ವಂದಿಸುವುದೇ ಎನ್ನ ಸಾರ್ಥಕ. ನಿಮ್ಮ ಇಷ್ಟದಿಂದಾಗಿ ದೇವ. ಓ ಅಪ್ಪಯ್ಯ, ಅಗಳೇ ರೇಣುಕಾ, ನಿಮ್ಮ ಅನುಮತಿಯಂತೆ ಮಲಪ್ರಭಾ ನದಿಗೆ ತೆರಳಿದಾಗ ಅಲ್ಲಿ ಏನಾಯ್ತೆಂದ್ರೆ ಏನಾಯ್ತು ಮಗಳೇ? ಜಲಚರ ಪ್ರಾಣಿ ಒಂದು ಇನ್ನನ್ನು ತಿನ್ನಲಿಕ್ಕೆ ಬಂದಿತ್ತು. ಈ ಮುನಿ ಪೂಜರು ಇನ್ನನ್ನು ರಕ್ಷಣೆ ಮಾಡಿದ್ರು. ಆದ್ದರಿಂದ ಅವರನ್ನು ಮರ್ಯಾದೆಯಿಂದ ಸತ್ಕರಿಸುತ್ತಂದೆ. ಅದಕ್ಕಾಗಿ ನಾನು ಅವರು ನಿನಗೆ ಕರೆ ತಂದೆ. ಆಹೋ ಮುನಿ ಪೂಜ್ಯರು, ಆಹೋ ರಾಜ, ನಿಮಗೆ ಎಲ್ಲ ಅನಂತ ವಂದನೆಗಳು. ಆಹೋ ಸ್ವಾಮಿ, ಆಹೋ ಹೇಳಿ ಹೇಳು ರೇಣುಕ ರಾಜ. ಆಹೋ ಮುನಿ ಪೂಜ್ಯರು, ರಾಜ, ನಮ್ಮ ಏಕೈಕ ಮಾರಿ ಆದ ರೇಣುಕ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಅಪಾಯದಿಂದ ಪಾರು ಮಾಡಿದ ನಿಮ್ಮ ಉಪಕಾರ ನಾನೆಂದು ಬರೆಯಲಾರೆ. ಆಹೋ ಸ್ವಾಮಿ ಮುನಿ ಪೂಜ್ಯರು, ರಾಜ, ನಿಮ್ಮ ಸಾಹಸದ ಉಪಕಾರ ನಾನೆಂದು ಮರೆಯಲಾರೆ. ದೇವಿಯವರ ಪ್ರಸಾದದಿಂದ ಎನ್ನಂ ಶ್ರುತಿಯಾದ ನೆನೆಸಿದ ರೇಣುಕ ಪೂಜ್ಯರ ಪಾದಕ್ಕೆ ಬಂದಿದ್ದು ಪ್ರಸಾದಕ್ಕೆ ಉತ್ತಮ ಮಗಳೇ. ಮಾನ ಆರಾಧ್ಯ ದೇವತೆಯಾದ ಮಹತ್ವದ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರುವುದೇ ಈಗಲೇ. ರಾತ್ರಿ ಕನಸನು ಕಂಡೆ, ಕನಸನು ನಾನು ವ್ಯಾಮೋಹಗೊಂಡೆ. ಇಂದು ಪ್ರತ್ಯಕ್ಷ ನಿಮಗ ಮುನಿಯೇ ಭಾಗ್ಯಗಿರಿಯೇ, ಮುನಿಯೇ ಭಾಗ್ಯಗಿರಿಯೇ. ನಿನ್ನಿನ ರಾತ್ರಿ ನಾನೊಂದು ಕನಸನ್ನು ಕಂಡೆನು. ನಿಮ್ಮ ಬಾಳ ಸಂಗಾತಿಯಾಗುವ ನನ್ನ ಅಪೇಕ್ಷೆಯನ್ನು ನನ್ನ ಸಾಗುತ್ತೆಂದು ತಿಳಿದುಕೊಂಡಿರುವುದು. ದೇವ ದೀನ ಬಾಂಧವ. ರೇಣುಕಾ, ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ನನ್ನ ಮಾತು
ಯಾಕಂದರೆ ಯಾಕಂತೆ ನಾನು ಆಶ್ರಮವಾಸಿಯ ಮುನಿವರನ್ನು, ನೀನು ರಾಜಕುಮಾರಿ ಇರಬಹುದು. ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಈ ಸಂಬಂಧ ಒಪ್ಪಲಾರ. ಅಂದು ಮಲಪ್ರಭಾ ನದಿಯಲ್ಲಿ ನಿನ್ನ ಮೈಯನ್ನು ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಮನೆಯ ಬಯಸುವ ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ ತಿಳಿದು ನೋಡಿ ಮುಂದಿನ ಸಂದರ್ಭದಲ್ಲಿ ದೇವ ರಾಜಕುಮಾರಿ ಇದು ಆದರೆ ಮತ್ತೆ ಹೇಳಿ ಕೇಳು. ಅವರ ಏನಾದರೆ ಹರಿ ಉಸಿರಿರುವ ನನ್ನ ಜೀವನ ಜ್ಯೋತಿ ಬೆಳಗು ನಿಮ್ಮ ಶ್ರೇಯ ನನಗೆ ಭಾಗೋದಯ, ನಿಮ್ಮ ಶ್ರೇಯ ನನಗೆ ಭಾಗೋದಯ, ಎನ್ನ ಕೈ ಹಿಡಿದ ನಡೆಸ ಪ್ರಿಯ ಎನ್ನ ನಿಮ್ಮ ಹೆಸರನ್ನೇ ಸ್ಮರಿಸುವೆ, ನಿಮ್ಮ ಚರಣದರ್ಶಿಗೆ ಬಾಳುವೆ. ಈ ಸಿರಿ ಸಂಗೋಲಿಯನ್ನು ಬಿಡಿಸಿ ಸ್ವರ್ಗದಂತಿರು ನಿಮ್ಮ ಆಶ್ರಮಕ್ಕೆ ನನಗೆ ಕಳೆದೊಯ್ಯಿ ಮುನಿಪ. ಇಷ್ಟೇ ಭಿನ್ನಪ್ಪ. ಹಾಗಾದರೆ ಮತ್ತೆ ಹೇಳುವುದನ್ನು ಕೇಳು.
ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೆ ತಿಳಿಯಲಾರದು. ಕಂಕಣ ಕೂಡಿ ಬಂದಾಗಲೇ ಮಾಂಗಲ್ಯ ತರಿಸಿ ಅಕ್ಷತೆಯಾಗಲು ತಾಯಿ ತನ್ನ ತಡೆಯಲಾರದು, ದೈವನಿಂದ ತಪ್ಪಿಸಲಾರದು. ರೇಣುಕಾ, ನೀನಿನ್ನು ನಿನ್ನ ಜೀವನ ರೀತಿಯ ಆಲೋಚನೆಯನ್ನು ಮಾಡು. ಏಕೆಂದರೆ ನೀನು ಮಹಾರಾಜನ ಮಗಳು, ಅರಸಕ್ತಿಯ ಜೊತೆಯ ಮೇಲೆ ಮೆರೆದವಳು. ಈ ಸನ್ಯಾಸಿಯನ್ನು ವಹಿಸಿ ಏತಕ್ಕೆ ಅರಣ್ಯವಾಸಿಯಾಗುವೆ? ಎನ್ನ ವಯಸ್ಸು ನೀನೇನು ಸುಖ ಪಡಿ, ನೀನೇ ತಿಳಿದು ನೋಡಿ ರೇಣುಕಾ, ನಿನ್ನ ಬಾಳಿನಲ್ಲಿ ಬರುವುದು ಬಲ ಅಂತಂತ ಈ ಅರಸಕ್ತಿಗೆ ಸ್ವರ್ಗದಂತಿರು ನಿಮ್ಮ ಆಶ್ರಮಕ್ಕೆ ನನ್ನ ಕರೆದೊಯ್ದನ್ನು ಮಾತ್ರ ಬರಿಬೇಡ ದೇವಾ, ದೀನ ಬಾಂಧವ. ಆಹೋ ರೇಣುಕಾ, ಇದಲ್ಲದ ಮತ್ತೆ ಹೇಳುವನು ಕೇಳು. ನೀನು ಚೆನ್ನಾಗೇ ಇರ್ತೀಯಾ? ವೇದವತಿಯ ಪುತ್ರಿ ಕೋಮಲ ಗಾತ್ರಿ, ನುಡಿದಂತೆ ನಡೆಯುವುದು ಬಲು ಕಠಿಣ. ಇಂಥ ಕಾಲ ಅವಕಾಶವಿದೆ, ಆಲೋಚನೆಯನ್ನು ಮಾಡು. ನಿನ್ನ ತಂದೆಯನ್ನು ಕಂಡು ವಿಚಾರ ಮಾಡು, ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸಹಜದ ಕಂಬುಕೊಂಡರಿ. ಮುನಿವರ ಋಷಿ ಋಷಿ ಕುವರ, ಮುನಿವರ ಮುನಿವರ ಋಷಿ ಋಷಿ ಕುವರ, ಬಾಗುವಿನ ಕರುಣಿತು ನೀವರ, ಬಾಗುವಿನ ಕರುಣಿತು ನೀವರ, ಮುನಿವರ ಋಷಿ ಋಷಿ ಕುವರ, ಗೋಚರದಲ್ಲಿ ಮೃದು ಹುಡುಕಿದಂತೆ ನಿನ್ನನ್ನು ಶೋಧನೆ ಮಾಡಲು ಬರಲಿಲ್ಲ. ತಂದೆ ತಾಯಿ ಬಂಧು ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ನಿಶ್ಶೂನ್ಯ. ನಿಮ್ಮ ಹಿಂದೆ ಬರಲು ನೀವೇನಕ ಸದಾ ಸಿದ್ಧಾಗಿರುವಳು. ದೇವ, ದೀನ ಬಾಂಧವ. ಹಾಗಾದರೆ ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳು.
ಹೇಳಿದಾಗ ಅದ್ಯಾತಕ್ಕೆ ಅದು ಯಾತಕ್ಕಂದ್ರೆ ಅದ್ಯಾತಕ್ಕೆ ಸ್ವಾಮಿ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಈ ಸಂಬಂಧ ಸಂಬಂಧ ವಿರುದ್ಧವಾಗಬಹುದು. ಎಷ್ಟಾದರೂ ನಿನ್ನ ಜೀವನ ರೀತಿ ಆಲೋಚನೆಯನ್ನು ಮಾಡು. ನೀನು ನಿನ್ನ ತಂದೆಯನ್ನು ಕಂಡು ನಿನ್ನ ಅಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನಂತೆ ಉತ್ತಮವಾಗಿ ನಡೆದುಕೊಳ್ಳುವುದು ಕಾಣುವುದು ಬೇಡ. ಹಾಗಾದರೆ ಮಾತ್ರ ನಿನ್ನ ಮನದಾಸ ಸಾರ್ಥಕ. ನಿಮ್ಮ ಇಷ್ಟದಂತಾಗಲಿ ಇಷ್ಟಾರ್ಥ ಸಿದ್ಧಿರಷ್ಟು ಕೇಳಿರಿ ಹೇಳಕ ಬಂದ ಕಾರ್ಯವನ್ನು ಕೇಳು ಮನ ಪೂರ್ವಿಕ. ಅವ ಅಪ್ಪಯ್ಯ, ಮಗಳೇ ರೇಣುಕ, ನನ್ನ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವನು ದಾರಂದರೆ ಯಾರ ಮಗಳೇ ಕೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳುವಂತವಾಗ ಈ ರೇಣಿಕೆಯ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವನು ಧಾರೆಂದರೆ ಜಮದಗ್ನಿ ಮುನಿಯವರೆಂದು ನಿರ್ಧಾರ ಮಾಡಿದನು. ಆದ ಕಾರಣ ನಮ್ಮಿಬ್ಬರ ಲಗ್ನವನ್ನು ಮಾಡುವುದು. ಪಿತನೇ ದಯ ಗುಣವಂತನೇ. ನಿನ್ನ ಬುದ್ಧಿಗೆ ಮಂಕ ಕವಿತೆಗೆ ಅರ್ಥವಾಗಲಿಲ್ಲ. ಮಗಳೇ ರೇಣುಕ, ತಂದೆ ನಿನಗೆ ಹುಚ್ಚಿಡಿದಂತೆ ಮಾತನಾಡಿದ್ಯಾ? ಹಾಗೇನಿಲ್ಲ ಅಪ್ಪಯ್ಯ. ಜನಕ, ಕಾಶ್ಮೀರ ರಾಜನ ಕುಮಾರಿಯಾದ ನೀನು ರಾಜಕುಮಾರನನ್ನು ಕೈ ಹಿಡುವುದನ್ನು ಬಿಟ್ಟು ಈ ರೀತಿ ಮಾತನಾಡುವ ತಲವಲ್ಲ ಮಗಳೇ. ನೀನು ತಿಳಿದವಳೆ. ಅವ ಅಪ್ಪಯ್ಯ, ಮಾತು ಮಾತಿಗೂ ಸನ್ಯಾಸಿ ಸನ್ಯಾಸಿ ಎಂದು ಹೇಳಬೇಡ. ಸಹಜವಾಗಿ ಹೇಳುವನು. ಆ ಜಮದ ನೀರು ಬಿಟ್ಟು ನಾನು ಮತ್ತೆ ಯಾರನ್ನು ಲಗ್ನವಾಗುವುದಿಲ್ಲ. ಎಷ್ಟು ಮಾತಕ್ಕೆ ಸಾಧ್ಯವಲ್ಲ ಮಗಳ. ನೀನು ಸಾಧ್ಯವಿಲ್ಲ ಎಂದು ನನ್ನ ಆಟವನ್ನು ನಾನು ಬದಲಾಯಿಸುವುದಿಲ್ಲ. ನಾನು ಮಾತ್ರ ಸಾಧ್ಯವಿಲ್ಲ ಮಗಳ. ಅವ ಅಪ್ಪಯ್ಯ, ಮಗಳೇ ರೇಣುಕಾ, ನೀನು ನನ್ನ ತಂದೆ ಈ ಮಗಳ ಮಾತನ್ನು ಒಪ್ಪಿಕೊಳ್ಳಬೇಕಲ್ಲವೇ? ನಾನು ಇಚ್ಛೆಯಿಂದ ನೋಡಿಕೊಂಡು ನಾನು ಪ್ರೀತಿ ಎಷ್ಟು ಮಾಡಿದ್ರೆ ಮದುವೆ ಮಾಡಿಕೋ. ನೀನು ಯಾರನ್ನು ನೋಡಿದ್ರು ನಾನು ಆ ವರನನ್ನು ಮಾತ್ರ ಒಪ್ಪುವುದಿಲ್ಲ. ನಾನು ಎಷ್ಟು ಮಾತಕ್ಕೆ ಸರ್ವತ ಒಪ್ಪದಿಲ್ಲ ಮಗಳು. ಜನಕ, ಮಗಳೇ ರೇಣುಕಾ, Bye.
ಸೂರ್ಯನ ಕಾಸಾಗುವಂತ ಊರ್ಯ ಧೈರ್ಯ ಸಾಹಸ ಇರುವ ರಾಜಕುಮಾರನನ್ನು ಕೈ ಹಿಡುವುದನ್ನು ಬಿಟ್ಟು ಸ್ವರ್ಣ ಆಭರಣಗಳನ್ನು ಧರಿಸಿ ಮಗಳೇ ತಂದೆ ಶ್ರೇಷ್ಠ ಗಣನೀಪನ ಸತಿ ಆಗುವುದನ್ನು ಬಿಟ್ಟು ಆ ಸನ್ಯಾಸಿಯನ್ನು ವರಿಸಿ ಅರಣ್ಯಾಸಿಯತೆ ಮಗಳೇ ಬಿಟ್ಟು ಬಿಡು ನೀನು ಯಾತಕ್ಕೆ ಆ ಸನ್ಯಾಸಿಯರೇ ಅಪ್ಪಯ್ಯ ಮಗಳೇ ರೇಣಕ ನೀನ್ ಏನೇ ಹೇಳಿದ್ರು ನನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ನಾನು ಎಷ್ಟು ಮಾತ್ರಕ್ಕೆ ಸರ್ವತ ಒಪ್ಪಲಾರೆ ಮಗಳೇ. ನೀನು ಒಪ್ಪುವುದಿಲ್ಲ ಅಂತ ನಾನು ಬಿಡುವುದಿಲ್ಲ. ನೀನು ಬಿಡುತ್ತಿದ್ದರೆ ಸಿಕ್ಕಿಲ್ಲ, ನಾನು ಮಾತ್ರ ಎಷ್ಟು ಮಾತ್ರಕ್ಕೆ ಒಪ್ಪೋದಿಲ್ಲ. ಅಪ್ಪಯ್ಯ ಮಗಳೇ ರೇಣಕ ನನ್ನ ಮನಸ್ಸನ್ನು ಅವರಿಗೆ ಕೊಟ್ಟಿರುವೆನು. ನಿನ್ನ ಮನಸ್ಸು ಒಪ್ಪಿದ್ದರೆ ಸಿಕ್ಕಿಲ್ಲ, ನನ್ನ ಮನಸ್ಸು ಕೊಟ್ಟದಿಲ್ಲ ಮಗಳೇ. ತಂದೆ ಮಗಳೇ ರೇಣಕ ಮನಸ್ಸು ಒಬ್ಬರಿಗೆ ಕೊಟ್ಟು ಮತ್ತೊಬ್ಬರನ್ನೇ ಲಗ್ನ ಮಾಡಿಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀನು ಯಾರನ್ನ ಮದುವೆ ಮಾಡಿಕೊಂಡು ಸಂತೋಷವಾಗಿರು, ಆ ಗಡ್ಡ ಸನ್ಯಾಸಿಯ ಮಾತ್ರ ಕೊಡಲ್ಲ ಮಗಳೇ. ನೀವು ಯಾರು ಹೇಳಿದ್ರು ನಾನು ಅವರನ್ನು ನೋಡುವುದಿಲ್ಲ. ನಾನು ನೋಡುವುದೇ ಜಮದಗ್ನಿ ಮುನಿವರನ್ನು ಮಾತ್ರ. ನಾನು ಸರ್ವತ ಒಪ್ಪಲಾರೆ ಮಗಳೇ. ತಂದೆ ಮಗಳೇ ರೇಣಕ ಅಲ್ಲಿ ಕಾಣುವ ಪಕ್ಷಿ ಯಾವಪ್ಪಯ್ಯ? ನೋಡಿದ್ದೀನಿ ಮಗಳೇ. ಅಪ್ಪಯ್ಯ ಮಗಳೇ ಆ ಪಕ್ಷಿ ಯಾವಪ್ಪಯ್ಯ? ಅದು ಹೋಗಿಲ್ಲ ಕೂಗುವುದು ಮಗಳೇ. ಅದರ ಬಣ್ಣ ಹೇಗಿರುವುದು ತಂದೆ? ಕಪ್ಪಾಗಿರುವುದು ಮಗ. ಅದರ ಬಣ್ಣ ಕಪ್ಪಾಗಿದ್ದರು ಅದರ ಕಂಠದಿಂದ ಹೊರಹೋಗುವುದರಿ ಎಷ್ಟೊಂದು ಇಂಪಾಗಿದ್ದೇವೆ. ನಿನಗೆ ನೀತಿ ಶಾಸ್ತ್ರಗಳು ನನಗೆ ಬೇಕಾಗಿಲ್ಲ. ಹಾಗಾದ್ರೆ ಹೇಳಲಿಕ್ಕೆ ಚೆನ್ನಾಗಿ ಹೇಳು. ಮಗಳೇ ರೇಣಕ ಹೋಗಿನ ಬಣ್ಣ ಕಪ್ಪಾಗಿದ್ರು ಅದರ ಕಂಠದಿಂದ ಹೊರಹೋಗುವ ಧ್ವನಿ ಅದು ಇಷ್ಟು ಇಂಪಾಗಿದೆಯಲ್ಲವೇ? ಆದ ಕಾರಣ ಮುನಿಯುಟರ ಗುಣ ಗಾಂಭೀರ್ಯಕ್ಕೆ ಮನಸ್ಸೋತವಳು ನಾನು. ಸುಮ್ಮನೆ ನಮ್ಮಿಬ್ಬರ ಪಾಣಿ ಗ್ರಹಣವನ್ನು ಮಾಡುವ ಜನಕ ಜಗದ ವಿಖ್ಯಾತಿ ತಾಂತ್ರಿಕರಲ್ಲ. ಜನಕ ನವರತ್ನ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದ ಅಂಚಿನ ಸೀರೆಯನ್ನುಟ್ಟು ಮತ್ತು ಮಾಣಿಕ್ಯಗಳ ಆಭರಣಗಳನ್ನು ಧರಿಸಿ ಲಕ್ಷ್ಮಿ ಅಂತೆ ಪರಿಶೋಭಿಸುವುದನ್ನು ಬಿಟ್ಟು ನೀರು ನಿರಾಭರಣ ಸುಂದರಿ ಆಗುವುದು ಎಂದಿಗೆ ತರಿಸುವುದು ಕುಮಾರಿ. ಆಹೋ ಮಗಳೇ ರೇಣಕ ಜನಕ ಆಗದಿರು ನೀನು ಹಠ ಮಾಡಿ. ಅಪ್ಪಯ್ಯ ಮಗಳೇ ರೇಣಕ ಹಾಗಾದ್ರೆ ನಿನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬದಲಾಯಿಸಿದಲ್ಲ ಮಗಳೇ. ತಂದೆ ರೇಣಕ ಮಗಳು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡು ನಿನಗೆ ಅಂತ ಕಣ್ಣು ಹುಟ್ಟಲಿಲ್ಲವೇ? ನನಗೆ ಸಂತೋಷವಾದರೆ ಬಹಳ ಸಂತೋಷದಿಂದ ಮಾಡಿಕೊಡುವ ಮಗಳೇ. ಹಾಗಾದ್ರೆ ನನ್ನ ಸಂತೋಷ ನಿನಗೆ ಇಷ್ಟ ಇಲ್ಲವೇ? ಸಂತೋಷವಂದರೆ ನಾನು ಯಾರಿಗೂ ಮೆಚ್ಚುವುದಲ್ಲ ಮಗಳೇ. ಆ ಕಷ್ಟದ ಕೊಟ್ಟ ಶಾಸನ ಸನ್ಯಾಸಿಯನ್ನು ಕೊಟ್ಟು ನಾನು ಅರಣ್ಯವಾಸಿಯಾಗಬೇಕಾ?
ಏನ ಮಾತು ಕೇಳು ಕೋಟಿ ಮಗಳೆಂಬ ನಿನ್ನ ಪ್ರೀತಿ ಇದು ನಿನ್ನ ನೀತಿ ಮಗಳೆಂಬುದೇ ಏನಿನ ಪ್ರೀತಿ ಅವು ಅಪ್ಪಯ್ಯ ಮಗಳ ರೇಣುಕ ಹುಟ್ಟುವಾಗ ಏನೇನಾದ್ರೂ ಹೊತ್ತುಕೊಂಡು ಬಂದನೆ ಅಥವಾ ಸಾಯುವಾಗ ಏನೇನಾದ್ರೂ ಹೊತ್ತುಕೊಂಡು ಹೋಗುವನೆ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ತೊಡಗುವಾಗ ಈ ಸಿರಿ ಸಂಪತ್ತು ನನಗೆ ಬೇಕಾಗಿಲ್ಲ ಅವಳಿಗಾಗಿ ನಾನು ಹುಟ್ಟಿಲ್ಲ ಕಾಶ್ಮೀರ ಚಕ್ರವರ್ತಿ ಎಲ್ಲ ಮಾತು ಕೇಳಿ ನೀನು ಕೋಟಿ ಹಾಗೂ ರೇಣುಕ ಹಾಗೂ ರೇಣುಕ ಜನಕ ವೈರಾಗ್ಯದ ಮಾತುಗಳನ್ನಾಡಿದ್ಯಾ ಆಗದಿಲ್ಲಪ್ಪಯ್ಯ ಈಗ ನಿನ್ನ ತತ್ವ ನಡೆ ನುಡಿ ಪರವೀರರಿಗೆ ಸನ್ಯಾಸರಿಗೆ ಅಷ್ಟು ವರ್ಣದ ಅರಮನೆಯಲ್ಲಿ ಅಮರಭೋಗ ಅನುಭವಿಸುವುದ ನಮ್ಮಂತವರಿಗೆಲ್ಲ ಮಗಳೇ ಹಾಗೂ ರೇಣುಕ ಅಪ್ಪಯ್ಯ ಇಷ್ಟು ಕಠೋರವಾಗಿ ಮಾತನಾಡಿದ್ಯಾ ಹಾಗೇನಿಲ್ಲ ತಂದೆ ಯೋಗಿಯ ದರ್ಶನ ಮಾತ್ರದಿಂದ ಭೋಗಾದಿ ವಿಲಾಸ ಜೀವನ ಬರೆಯಬೇಕೆಂದಿದೆಯಾ ಹಾಗೆ ಮಗಳೇ ತಂದೆ ರಾಜ ಮರ್ಯಾದೆಗೆ ಕುಂದು ತರಬೇಕಂದಿದೆಯಾ ನಿನ್ನ ಎಷ್ಟು ತಂದೆಯ ಕೀರ್ತಿಯ ಮುಗಿಬಿಡಿಸಿದ ಮೂಢ ಮತ್ತೆ ಬಿಟ್ಟು ಬಿಡು ನಿನಗೆ ಅದಕ್ಕೆ ಬಿಡಾತಿ ಈ ಸಿರಿ ಸಂಪದವು ನದಿನವು ಆಯೋ ಜೀವನನಾದರವು ನಿನಮೈ ರಾಜಿದರಿನವು ನಿನವಾಯುವ ನನಗೆ ಬೇಕಾಗಿಲ್ಲ ಅವ ತಂದೆ ಹುಟ್ಟುವಾಗ ಏನಾದ್ರೂ ಹೊತ್ತುಕೊಂಡು ಬರುದಿಲ್ಲ ಸಾಯುವಾಗ ಏನಾದ್ರೂ ಹೊತ್ತುಕೊಂಡು ಹೋಗೋದಿಲ್ಲ ಈ ರೇಣುಕಾ ಜೀವನಗಳು ಎಂದೂ ಮನಸ್ಸು ಒಂದ ಇರೋದು ಸುಮ್ಮನೆ ನಮ್ಮಿಬ್ಬರು ಲಗ್ನವನ್ನು ಮಾಡು ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ಮಗಳೇ ರೇಣುಕ ಜನಕ ಆದಿಕೇದಿನ ಕೊನೆಯ ಮನೆಯ ಚಿನ್ನದಲ್ಲಿದ್ದರೆ ಮಗಳೇ ಜನಕ ಕೆಪ್ಪುಣ ಕನಕದಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ ಮಗಳೇ ರೇಣುಕ ತಂದೆ ಎತ್ತ ತಂದೆಯಾದ ಮಾನು ಮುಂದೊದಗೆ ಬರುವ ಕುಂದಗಳಿಗೆ ಎತ್ತ ಮಗಳನ್ನು ಬೆಲೆ ಕೊಡಲೆ ಈಗ ನಿನ್ನ ಉಂಡವನ್ನು ಕಡಿದು ಚೆಂಡಿನಂತೆ ಕೂಡಿ ಬಿಡುವನು ನೀನು ಸತ್ತರೆ ಚಿಂತೆಗೆ ನಾವೊಂದು 2 ದಿನ ಅಷ್ಟು ಸುಮ್ಮನಾಗುವನು ಹಾಗೂ ಮಗಳೇ ನಿನ್ನ ನೆತ್ತಿಯ ಮೇಗಳ ಮಾತ ಆಗಲ್ಲ ಕುಡಿಯುವ ಮೇಗಳ ಜೊಲ್ಲಗಿ ಮಗಳಲ್ಲ ನಿನಗಿಂತ ಕೆಲವು ಏತಕ್ಕೆ ಮಗಳೇ ಹೇಳ್ತೀನಿ ಎಂದು ಮುಂದೆ ನಿನ್ನ ರಗಳೇ ಅವ ಅಪ್ಪಯ್ಯ ನಾನು ಸತ್ತಳು ಚಿಂತಿಲ್ಲ 1-2 ದಿನ ಹತ್ತು ಸುಮ್ಮನಾಗಿ ಮಂದಿ ಹೇಳಿವೆಯಾ ಹೌದು ಮಗಳೇ ರಕ್ತವು ತಿಪ್ಪೆರಿದ್ದರು ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು ರಕ್ತವೆಂದು ಹೇಳುವ ರಕ್ತ ಕಲ್ಲೆಂದು ಯಾವುದೂ ಹೇಳುವುದಿಲ್ಲ ಅವ ಅಪ್ಪಯ್ಯ ಮಲಪ್ರಭಾ ನದಿಯಲ್ಲಿ ಈ ರೇಣುಕಾ ಜಮದಗ್ರಿಯು ಎಂದು ಕೈಗೆ ತಾಕಿದೋ ಅಂದ್ರೆ ನಾವಿಬ್ಬರು ಒಂದಾಗಿರುವುದು ನೀನು ಏನು ಹೇಳಿದ್ರು ನನ್ನ ನಿರ್ಧಾರವನ್ನು ಆಕೆ ಎಂದಿಗೂ ಬದಲಾಯಿಸೋದಿಲ್ಲ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ಜಪಮಾಲಿಯನ್ನು ಧರಿಸಿ ನಾಳೆ ಮಡಿಗಳನ್ನು ಕಟ್ಟೆ ಕೆಲಸುವ ತಿನ್ನ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ಯಾವ ಸುಖಪಡ್ತೀಯ ಅಮ್ಮ ಮಗಳ ಸುಖವನ್ನು ಪಡೆಯೇ ಹಂಸತೋಲಕ ತಲಪದಲ್ಲಿ ನಿನ್ನ ಮಲಗಿನ ಸುಕುಮಾರ ಸರಿದವು ಹುಲ್ಲಿನ ಮೇಲೆ ಮಲಗೆ ಕಲ್ಲು ಮುಳ್ಳುಗಳನ್ನು ತುಳಿದು ಕಣ್ಣೀರು ಸುರಿಸುತ್ತಾ ತಾಲದಲ್ಲಿ ಅಮ್ಮ ಮಗಳ ಹಾಗೆ ರೇಣುಕಾ ನಿನ್ನನ್ನು ಮೆಚ್ಚುವ ಅನೇಕ ರಾಗ ಭಾವಚಿತ್ರಗಳು ಇಲ್ಲಿವೆ ಇವರುಗಳು ಯಾರನ್ನು ಮೆಚ್ಚುಕೋ ಅವರಿಗೆ ವೈಭವದಿಂದ ನಿನ್ನನ್ನು ದಾರಿ ಹಂಚಿಕೊಳ್ಳಲು ಸಿದ್ಧನಾಗಿರುವನು ಹಾಗೂ ರೇಣುಕಾ ನಿನ್ನ ಕಾಲ ಅವಕಾಶ ಕೊಡುವೆ ಆಲೋಚನೆ ಮಾಡಿ ನಿರ್ಧಾರವನ್ನು ತಿಳಿಸುವ ಕುವಾಗಿ ಆಲೋಚನೆ ಮಾಡಿ ನೋಡು ನೀನು ಬಾಳ ಬೆಳಗುವ ಸನ್ಮಾರ್ಗದ ದಾರಿ
ಆಸ್ಪತ್ರೆ ಸ್ವಾಮಿ ನಾರದರೆ ಹೇಳಿದಲ್ಲಿ ಕೇಳಿರಿ ಚೆನ್ನಾಗಿ ಕಾಶ್ಮೀರ ರಾಜ ರವಿಚಂದ್ರ ತೇಜ ಎನ್ನ ಇದ್ದ ನುಡಿಯು ನೀಯಾಲಿಸು ನಿನ್ನ ಕೋಪವನ್ನು ನಿಸೈರಿಸು ಎನ್ನ ಇದ್ದ ನುಡಿಯು ನೀಯಾಲಿಸು ಕೋಪವನ್ನು ನಿಸೈರಿಸು ಕಾಶ್ಮೀರ ರಾಜ ರವಿಚಂದ್ರ ತೇಜ ಸತ್ಯ ವಿಚಾರ ಹೇಳ್ತೇನೆ, ಚಿತ್ತ ಬಿಟ್ಟು ಕೇಳು ಬೇಗನೆ. ಸ್ವಾಮಿ ನಾಳೆ ಚೆನ್ನಾಗಿ ಹೇಳುವಂತರಾಗ್ರಿ. ಜಮದಗ್ನಿ ರೇಣುಕಾ ದೇವಿ ಶಾಪಗ್ರಸ್ತ ದೇವತೆಗಳು ಅವರವರ ಮನೆ ದಾಸಿಯನ್ನು ಈಡೇರಿಸು, ಅವರವರ ಮಾತು ಅವರವರ ಮದುವೆಯಾದಂತೆ ತೋರಿಸುತ್ತೆ. ರೇಣುಕಾ ದೇವಿ ಗರ್ಭದಲ್ಲಿ ನಾರಾಯಣನ ಸಂಬಂಧನಾದ ಭಾಗವನನ್ನು ಜನಿಸಿ ಭೂಭಾರ ಕಡಿಮೆ ಮಾಡುವನು, ದುಷ್ಟರನ್ನು ರಕ್ಷಿಸುವನು, ಶೇಷರನ್ನು ಶಿಕ್ಷಿಸುವನು. ರೇಣುಕಾ ರಾಜ, ಈ ಮಾತು ನಿನಗೆ ಸಹಜ. ಮುಲುಕುಲ ಪಾವನಾದ ನಾರದರೆ ನಾನೆಂತ ಅಜ್ಞಾನಿಯೋ. ರೇಣುಕಾ ದೇವಿ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು, ಎನ್ನ ಮನಸ್ಸಲ್ಲಿ ಆನಂದ ಪಟ್ಟನು. ಹಾಗೂ ಸ್ವಾಮಿ, ನಿಮ್ಮ ಇಷ್ಟದಂತೆ ಅಡ್ಡಿ ಆಗಲಾರೆ. ರೇಣುಕಾ ದೇವಿ ಜಮದಗ್ನಿ ಮುನಿವರೆಗೆ ನಿನ್ನನ್ನು ದಾರಿಯಲ್ಲಿ ಕೊಡಲು ಸಿದ್ಧನಾಗಿರುವನು. ಆಲೋಚನ ಹಾಗೂ ಸ್ವಾಮಿ ನಾರದರೆ ರಾಜೇಂದ್ರ, ರೇಣುಕಾ ದೇವ ಜಮದಗ್ನಿ ಕಲ್ಯಾಣ ಮಹಾವೈಭವದಿಂದ ನಡೆಸಿಕೊಡುವ ಮಣಿಪುಂಗವ ನೋಡಿ ಇನ್ನು ಮದುವೆಯ ವೈಭವದ ಸಂಭ್ರಮ. ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ, ಸಜ್ಜನ ಪ್ರೇಮ.
ವಂಶದ ಉದ್ಧಾರದಾದ ಕೋರಿ ಅಮ್ಮ ಏನಕ್ಕ ಮೆಚ್ಚಿನ ಮಗಳನ್ನ ಕಾಡಿ ನಾನು ಮುಚ್ಚನಂತೆ ಒತ್ತಿರಿಸಿದೆ. ಎನ್ನ ಅಪರಾಧವನ್ನು ಕ್ಷಮಿಸಿ ತಾಯಿ. ನಿಟ್ಟಿಗೆ ಅಡ್ಡಿ ಆಗಲಾರೆ. ಜಮದಗ್ಗಿನ ಮುನಿವರಿಗೆ ನಿನ್ನನ್ನು ದಾರಿಯಲ್ಲಿ ಕೊಡುವ ಸಿದ್ಧನಾಗಿರುವನು. ನಾಳೆ ಬ್ರಹ್ಮದ ಅಂಬತಿ ದೇವಾಲಯದಲ್ಲಿ ಮದುವೆ ಖಂಡಿತವನ್ನು ತಿಳಿದವರೇ ಮಾಡಲಾರ ನಿಮ್ಮವರಿಗೆ. ಅಪ್ಪಯ್ಯ ಈಗಲಾದರೂ ನಾನು ನನ್ನ ಮಾತನ್ನು ಕೇಳಿ ನಮ್ಮಿಬ್ಬರ ಲಗ್ನಕ್ಕೆ ಒಪ್ಪಿಕೊಂಡಿಯಲ್ಲ, ಎಲ್ಲ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಏನಕ್ಕ ಜಗದ ವಿಖ್ಯಾತಿ ಕಾಂತಿ ಕನಕ ಹೋಗುಡಿ. ನಮ್ಮ ಪುತ್ರಿ ಆದ ರೇಣುಕ ದೇವಿ ಯಾವ ಮುಟ್ಟವಕ್ಕೆ ಒಂದು ಬಾಂಧವರನ್ನು ಅತಿಥ ಭಾವಕರನ್ನು ಪುರಜನ ಪರಿವಾರದರನ್ನು ಮತ್ತು ಪುರೋಹಿತರನ್ನು ಆದರಿಂದ ಬರೆಯಲವಂತನಾದ ಸಾರದೆ ಬೋಧನೆ ದಾಖಲೆ ತಮ್ಮನಹಳ್ಳಿ ತಿಪ್ಪೇಸ್ವಾಮಿ 201 ರೂಪಾಯಿ, ದೇವನಗರ ದೇವೇಂದ್ರ 301 ರೂಪಾಯಿ, ಕರು ಅಂಗಿನಪ್ಪ 501 ರೂಪಾಯಿ, ನೇಮಕಲ್ಲು ಸೊಂಡ್ರಪ್ಪ 501 ರೂಪಾಯಿ, ಕಪ್ಪಗಲ್ಲ ಉಗ್ರಪ್ಪ 502 ರೂಪಾಯಿ, ಬಲಗುಂದಿ ಲಿಂಗಪ್ಪ 201 ರೂಪಾಯಿ, ಕಣೇಕಲ್ ಗಂಗಾಧರ 205 ರೂಪಾಯಿ, ಅನಂತಪುರ ತಾಯ 205 ರೂಪಾಯಿ, ಕಡೆಕುಪ್ಪೆ ಸಿದ್ದನಗೌಡ 501 ರೂಪಾಯಿ, ಬಸಪ್ಪ 201 ರೂಪಾಯಿ, ಚಂಬಲ್ ಮಲಿಕೆ ಕೊಲ್ಲರಪ್ಪ 201 ರೂಪಾಯಿ, ಅಂತಪುರ ಮಲ್ಲಯ್ಯ 501 ರೂಪಾಯಿ. ಇವರು ಜಮದಗ್ನಿ ಪಾತ್ರ ಮಾಡಿದಂತವರಿಗೆ ಆಯ್ಕೆ ಮಾಡಿರ್ತಾರೆ.